ಸೇಮು ನಮ್ಮ ಪುರ್ಸಿ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ನೋಡ್ಕೊಳ್ಳೋದೇ ಬೇಜಾರು. ಯಾಕೆಂದರೆ ನೋಡಿ ಈ ಥರ ಮೂಗಲ್ಲಿ ಮಾರ್ಕ್ ಇರೋದ್ರಿಂದ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಸೊ ಇದಕ್ಕೇನಾದ್ರು ಸೊಲ್ಯೂಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಒಂದು ಡ್ರ್ಯಾಗನ್ ಫ್ರೂಟ್ ತಿಂದ್ಕೊಂಡು ಈ ಹೂ ಬಂದು ನಮಗಿಡಿದ್ದೇನೆ. ಸೊ ಇದನ್ನು ತುಳಸಿ ಹಬ್ಬ ಅಲ್ವಾ ಇವತ್ತು, ಸೊ ಹಾಗಾಗಿ ಎತ್ತಿಡ್ತಾ ಇದೆ. ಇವನ ಹೆಸರು ಗುಂಡ ಅಂತ. ಇವನಂತೂ ದಿನ ಬರ್ತಾನೆ ನಮ್ಮ ಮನೆಗೆ ಮೊಟ್ಟೆಗೋಸ್ಕರ. ಸೊ ಇವತ್ತು ಕೂಡ ಮೊಟ್ಟೆ ಬೇಕು ಅಂದರೆ ನನಗೆ ಶೇಕ್ ಹ್ಯಾಂಡ್ ಕೊಡಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಅವನು ಖಾಲಿ ಕೈ ತೋರಿಸಿ ಶೇಕ್ ಹ್ಯಾಂಡ್ ಕೇಳ್ತಾ ಇದ್ದಾರಲ್ಲ ಅಂತ ನನ್ನೇ ನೋಡ್ತಾ ಇದ್ದಾನೆ. ಹಾಗೆಯೇ ಇವತ್ತು ಈವ್ನಿಂಗು ಪೂಜೆ ಇರೋದ್ರಿಂದ ಎಲ್ಲ ಈವ್ನಿಂಗ್ ಸ್ನಾನ ಮಾಡಿಕೊಂಡು ರೆಡಿ ಆಗೋಣ ಅಂತ ಹೇಳಿ ಇವಾಗ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಫೈನಲಿ ನಮ್ಮಿದ್ದು ಸ್ನಾನ ಆಯಿತು, ರೆಡಿ ಮಾಡಿ ಅವನನ್ನು ಈಚೆ ಕಳಿಸಾಯಿತು. ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಈ ಟೈಮಲ್ಲಂತೂ ಸ್ನಾನ ಮಾಡದೆ ಇರೋಕ್ಕೂ ಆಗೋದಿಲ್ಲ, ಹಂಗಂತ ಮಾಡೋಕ್ಕೂ ಆಗೋದಿಲ್ಲ ಫ್ರೆಂಡ್ಸ್. ಕೂತ್ರೆ ಎದ್ದೊಳಕ್ಕಾಗಲ್ಲ, ಎದ್ರೆ ಕೂರೋಕ್ಕಾಗಲ್ಲ, ಆ ಥರ ಸಿಚುಯೇಷನು. ಏನು ಮಾಡೋದಕ್ಕಾಗಲ್ಲ. ಅಷ್ಟರಲ್ಲಿ ನಮ್ಮ ಅತ್ತೆ ಕೂಡ ಬಾಗಿಲಿಗೆಲ್ಲ ನೀರು ಹಾಕಿ ಕಸ ಗುಡಿಸ್ತಾಯಿದ್ರು. ನಾನು ರಂಗೋಲಿ ಬಿಟ್ಬಿಡೋಣ ಅಂತ ಹೇಳಿ ಹೋಗಿ ರಂಗೋಲಿ ಬಿಟ್ಟೆ. ಫೈನಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟೆ. ಅತ್ತೆ ಬಂದು ದೀಪ ಎಲ್ಲ ಹಚ್ಚಿದ್ರು. ಈ ವರ್ಷ ನಾವು ತುಂಬಾ ಸಿಂಪಲ್ಲಾಗಿ ಪೂಜೆನ ಮಾಡಿದ್ವಿ. ಯಾಕೆ ಅಂತಂದರೆ ಈ ಟೈಮಲ್ಲಿ ನಾವು ಒಳಗಡೆ ಎಲ್ಲ ತೊಗೊಂಡೋಗಿ ಇಟ್ಟು ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ವರ್ಷ ನೀಟಾಗಿ ಮಾಡೋಣ ಅಂತ ಹೇಳಿ ಹಾಗೆಯೇ ಸಿಂಪಲ್ಲಾಗಿ ಪೂಜೆನ ಮಾಡಿದ್ವಿ. ಪೂಜೆ ಅಂತೂ ಚೆನ್ನಾಗಾಯಿತು. ಹಾಗೆ ಸುರ್ಸುರು ಬತ್ತಿ ಹಚ್ಚೋಣ ಅಂತ ಹೇಳಿ ನಾನು ಇವಾಗ ಹಚ್ತಾ ಇದ್ದೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪಕ್ಕದ ಮನೆಯವರು ಕುಂಕುಮಕ್ಕೆ ಅಂತ ಕರೆದಿರು. ಸೊ ಅಲ್ಲಿಗೂ ಹೋಗಿದ್ದು ಬರೋಣ ಅಂತ ಹೇಳಿ ನಾನು ಮತ್ತೆ ಅತ್ತೆ ಇಬ್ಬರು ಹೊರಟಿದ್ವಿ. ನೋಡಿ ಅಲ್ಲಿ ಕೂರಿಸಿರೋ ಅಂಥ ತುಳಸಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಲ್ವಾ. ಈ ಪುಟಾಣಿ ನನ್ನ ಫ್ರೆಂಡ್ ಮಗ ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ ಅಂತ. ಶೇಕ್ ಹ್ಯಾಂಡ್ ಕೊಡು ಅಂತ ಕೇಳಿದ ತಕ್ಷಣ ಕೈ ಹಿಡ್ಕೊಂಡು ಹೇಗೆ ಮಾಡ್ತಾ ಇದ್ದಾನೆ. ಇವನು ಸೇಮ್ ಅವ್ರ ಅಮ್ಮನ ಥರನೇ ಇರೋದು. ಮತ್ತೆ ನಾವು ನೆಕ್ಸ್ಟ್ ಹೋಗಿದ್ದೆ ನಮ್ಮ ಅಕ್ಕನ ಮನೆಗೆ. ಸೊ ಅವರು ಕೂಡ ಈ ಸಲ ತುಳಸಿ ಹಬ್ಬ ಮಾಡಿದರು. ಅಲ್ಲೋಗಿ ಕುಂಕುಮ ತಗೊಂಡು ಬಂದ್ವಿ. ಹಾಗೆಯೇ ಪಕ್ಕದ ಮನೆಯಲ್ಲಿ ಗೃಹ ಪ್ರವೇಶ ಇತ್ತು. ಸೊ ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರೂ ಊಟಕ್ಕೆ ಹೋಗಿದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ.